ನೋಡಿ, ಬಿಜಾಪುರದಲ್ಲಿ ಏನೋ ಒಂದು ಘಟನೆ ನಡೆದಿದೆ. ಈಗಾಗಲೇ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಲಕ್ಷ್ಮಣ್ ನಿಂಬರ್ಗಿ ಜೊತೆ ಮಾತನಾಡಿದ್ದೀನಿ. ಜಿಲ್ಲಾಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ. ಒಂದು ಮೀಟಿಂಗ್ ಇಲ್ಲಿ ಬಂದಿದ್ದರು. ಅಲ್ಲಿ APMC ಲಿಮಿಟ್ಸ್ನಲ್ಲಿ ಅಲ್ಲಿ ಒಂದು ಬಾವಿಕಟ್ಟಿ ತಾಂಡ ಅಂತಿದೆ. ಅಲ್ಲಿ ಇಟ್ಟಂಗಿ ಬಟ್ಟೆಯಲ್ಲಿ ಕೇಮೂರ್ ರಾಠೋಡ್ ಅಂತೇಳಿ ಲಂಬಾಣಿ, ಈಗ SC ಆಲ್ಸೋ ಲಂಬಾಣಿ SC, ಅಲ್ಲಿ 3 ಜನ ಅವರು ಕೂಡ ಶೆಲ್ ಕಾಸ್ಟ್ಗೆ ಸೇರಿದಂಥವ್ರು. ಅವ್ರ ಮೇಲೆ ಈ ರೀತಿ ಹಲ್ಲೆಯನ್ನು ಮಾಡಿದ್ದಾನೆ. SP ಅವರು ಭಾಳ ಒಂದು ಗಂಭೀರವಾಗಿ ಇದನ್ನು ತೆಗೆದುಕೊಂಡಿದ್ದಾರೆ. ಅವ್ರನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡಲಿಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಕೇಸನ್ನು ಬುಕ್ ಮಾಡಿದ್ದಾರೆ, 307 ಮಾಡಿದ್ದಾರೆ. ಆಮೇಲೆ ಬಾಂಡೆಡ್ ಲೇಬರ್ಸ್ ಆ್ಯಕ್ಟ್ನಲ್ಲಿ ಕೂಡ ಅವ್ರನ್ನ ಇದು ಮಾಡ್ತಾ ಇದ್ದಾರೆ. ಆಮೇಲೆ BNC 101 ಮೂರನ್ನೂ ಕೂಡ ಇದು ಮಾಡ್ತಾ ಇದ್ದಾರೆ. ಕಠಿಣವಾದಂಥ ಕ್ರಮವನ್ನು ಕೈತೀವಿ. ಅರೆಸ್ಟ್ ಮಾಡಿ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥ ಒಂದು ಇದನ್ನು ಕೂಡ ಮಾಡ್ಕೋತಾ ಇದ್ರು. ಅವರು ಕಾಂಪ್ರಮೈಸ್ ಮಾಡುವಂಥ ಇದನ್ನು ಮಾಡ್ಕೋತಾ ಇದ್ರು. ಅದು ಯಾವುದನ್ನು ಕೂಡ ಇದು ಮಾಡದೆ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಒಂದು ಹೊಸ ಕ್ರಮ ಕೈಗೊಳ್ತಿದ್ದಾರೆ. ನನ್ನ ಜೊತೆನೂ ಕೂಡ ಮಾತನಾಡಿದ್ದಾರೆ. ಅವ್ರನ್ನ ಶೀಘ್ರದಲ್ಲಿ ಬಂಧಿಸಿ ಅವ್ರ ಮೇಲೆ ಒಂದು ಕಠಿಣ ಕ್ರಮ ಕೈಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ತಾರೆ. ಸರ್, ಅಶೋಕ್ ಅವರು ಈಗ ಮಾಡ್ತಿರೋ ಕಾಂಗ್ರೆಸ್ ಸಮಾವೇಶ ನಕಲಿ ಗಾಂಧಿ ಸಮಾವೇಶ ಈಗಿರೋದೆಲ್ಲ ಅದು ಬೇಡ. ಈಗ ದಿಸ್ ಇನ್ಸಿಡೆಂಟ್ ಬಿಟ್ಬಿಡಿ. ನಾನು ಯಾಕಂದ್ರೆ ಮೀಟಿಂಗ್ ಇದೆ ಇಲ್ಲಿ ಬೇರೆ. ಈಗ ಯಾರು ಮಾತಾಡಿದ್ದಾರೆ? ಅಶೋಕ್ ಪ್ರತಿಪಕ್ಷ ನಾಯಕರು ಸರ್ ಏನಂತೆ ಅವರು ಈಗ ಗಾಂಧೀಜಿಯವ್ರನ್ನ ಕೊಂದಂತವ್ರಿಗೆ ಇವರು ಅದು ಮಾಡದಂತವ್ರು. ಅಶೋಕ್ ಅವ್ರಿಗೆ ಹೇಳಿ, ನಾಥೂರಾಮ್ ಗೋಡ್ಸೆ ಯಾರು? ನಾಥೂರಾಮ್ ಗೋಡ್ಸೆ ಯಾರಿಗೆ ಇವತ್ತು ಸಹ ಬಾಂಧವ್ಯ ಹೊಂದಿದ್ರು? ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದವ್ರ ಜೊತೆ ಸಂಬಂಧ ಇಟ್ಟುಕೊಂಡವರು, ಅವ್ರನ್ನ ಬಿಂಬಿಸಿ ಅವ್ರನ್ನ ರಾಷ್ಟ್ರೀಯ ನಾಯಕರು ಮಾಡ್ಲಿಕ್ಕೆ ಹೊಂಟಂತವರು BJPಯವರು, ಅಶೋಕ್ ಅವರು. ಹೀಗಾಗಿ ನಮಗೆ ಮಾತಾಡುವಂಥ ಹಕ್ಕು ಇವತ್ತು ಏನಿದೆ? ಮೊದಲು ನೀವು ನೋಡ್ಕೊಳ್ಳಿ, ನೀವೇನೇನು ಮಾಡಿದಿರಿ. ನಾಥೂರಾಮ್ ಗೋಡ್ಸೆಯನ್ನ ವಿಜೃಂಭಿಸುವಂತಹದ್ದು, ಅವನು ನೀವು ದೇವರಂತೇಳಿ ಪೂಜೆ ಮಾಡುವಂತಹದ್ದು, ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಗುಂಡು ಕೊಂಡವನಿಗೆ ಇವತ್ತು ಇವರು ಸಪೋರ್ಟ್ ಮಾಡುವಂತ BJP, RSS, ಅಶೋಕ್ ಅವರು ನಮಗೆ ಬುದ್ಧಿವಾದ ಹೇಳುವಂತ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಯಾವುದೂ ಗೊಂದಲ ಇಲ್ಲ. ನಾಳೆ ನಾವು ಕಾರ್ಯಕ್ರಮಕ್ಕೆ ಇವತ್ತೊಂದು ದಿವಸ ಎಲ್ಲರೂ ಕೂಡ ಆ ಕಡೆ ಲಕ್ಷ್ಯ ಇದೆ. ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು ಎಲ್ಲರೂ ಕೂಡ ನಾಳೆ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಎಲ್ಲರೂ ಕೂಡ ಇದು ಮಾಡ್ತಾ ಇದ್ದೀವಿ. ಅದು ಯಾವುದನ್ನು ಕೂಡ ಹೇಳ್ತೀನಿ ನೋಡಿ, ಒಂದು ಬಹಳ ಸ್ಪಷ್ಟವಾಗೈತೆ. ನಮ್ಮಲ್ಲಿ ಯಾವುದೇ ವಿಚಾರ ಯಾರ ಕೈಲಿನೂ ಕೂಡ ಇಲ್ಲ. ನಮ್ಮಲ್ಲಿ ಪಕ್ಷದ ವರಿಷ್ಠಾಧಿಕಾರದ ಹೈಕಮಾಂಡ್ ಇದೆ. AICC ಅಧ್ಯಕ್ಷರು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಯಾವುದೇ ಒಂದು ವಿಚಾರದಲ್ಲಿ ಅವರು ಅಂತಿಮ ನಿರ್ಣಯನ ಇವತ್ತು ಕಾಲಕ್ಕೂ ತೆಗೆದುಕೋತಾರೆ. ನಮ್ಮ ಹತ್ರ ಯಾರ ಕಡೆನೂ ಯಾವುದೂ ಇಲ್ಲ.